ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಕ್ಟೋಬರ್ ತಿಂಗಳ ಮೀನರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಅಕ್ಟೋಬರ್ ತಿಂಗಳು ಮಿಶ್ರ ಫಲಗಳ ಒಂದು ಸೂಚನೆ ಬರ್ತಾಯಿದೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ, ಶನಿ ಪರೀಕ್ಷೆ ಇನ್ನೂ ಮುಗಿದಿಲ್ಲ ಎಂಬ ಒಂದು ವಾಕ್ಯ ನಿಮಗೆ ಬಂದಿದೆ. ಹಾಗಾಗಿ ಇಲ್ಲಿ ಸವಾಲುಗಳು ಇವೆ, ಏರುಪೇರುಗಳು ಇವೆ, ಅಥವಾ ಸಮ್ಮಿಶ್ರವಾದ ಅನುಭವಗಳು ಈ ಅಕ್ಟೋಬರ್ ತಿಂಗಳಲ್ಲಿ ಮೀನರಾಶಿಗೆ ಬರಲಿವೆ. ದೀರ್ಘಕಾಲದಿಂದ ಸಡೆಸಾತಿಯ ಪ್ರಭಾವದಲ್ಲಿ ನೀವು ಇದ್ದೀರಾ. ಅದರ ಜೊತೆಗೆ ನಿಮಗೆ ಗುರುಬಲದ ಕೊರತೆಯೂ ಇರುವಂಥ ರಾಶಿ ನಿಮ್ಮದು. ಹಾಗೆಯೇ ಅಲ್ಲಿ ದೀರ್ಘಚಾರಿ ಗ್ರಹಗಳಾದ ಈ ತಿಂಗಳಲ್ಲಿ ನಿಮಗೆ ಸೂರ್ಯನಾಗಲಿ ಮಂಗಳನಾಗಲಿ ನಿಮಗೆ ಪೂರಕವಾಗಿರೋದಿಲ್ಲ. ಹಾಗೆಯೇ ಈ ವಿಶೇಷವಾದ ಹಣಕಾಸಿಗೆ ಸಂಬಂಧಪಟ್ಟ ಫಲವನ್ನು ಕೊಡುವಂಥ ಶುಕ್ರ ಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಇರೋದಿಲ್ಲ. ಹಾಗಾಗಿ ಅಂಥ ವಾಕ್ಯ ಬಂದಿದೆ, 6ಕ್ಕೆ ಇರಲ್ಲ, 3ಕ್ಕೆ ಇಳಿಯಲ್ಲ ಅಂಥೇಳಿ. ಹಾಗಾಗಿ ಅನೇಕ ರೀತಿಯ ಒಂದು ನೀವು ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಜೊತೆಗೆ ಇನ್ನಿತರ ನಿಮ್ಮ ಒಂದು ಆರೋಗ್ಯದ ವಿಚಾರವಾಗಿಯೂ ಮುನ್ನೆಚ್ಚರಿಕೆಯನ್ನು ಈ ಅಕ್ಟೋಬರ್ ತಿಂಗಳಲ್ಲಿ ವಹಿಸ್ಕೋಬೇಕಾಗತ್ತೆ. ಅಲ್ಲಿ 18ರ ಆಗುವಂಥ ಒಂದು ಗುರುವಿನ ಅತಿಚಾರದ ಪರಿವರ್ತನೆ ಅನ್ನೋದು ಅದು ನಿಮಗೆ 18ರ ಬಳಿಕ ಸ್ವಲ್ಪ ಮಟ್ಟಿಗೆ ರಿಲೀಫ್, ಅಂದರೆ ಟೆಂಪರರಿ ರಿಲೀಫ್, ಅಂದರೆ ತಾತ್ಕಾಲಿಕವಾಗಿ ಗುರುಬಲ ಬರುವಂಥ ಒಂದು ಅವಕಾಶ ಈ ತಿಂಗಳ 19ರಿಂದ ಬರಲಿದೆ. ಅದೊಂದು ನಿಮಗೆ ಸ್ವಲ್ಪ ಪ್ಲಸ್ ಪಾಯಿಂಟ್, ಅಥವಾ ಅದೊಂದು ನಿಮಗೆ ಒಂದು ಖುಷಿ ಪಡುವಂಥ ವಿಚಾರ. 19ರಿಂದ ತಾತ್ಕಾಲಿಕವಾದ ಗುರುಬಲ ಬರಲಿದೆ. ಆ ಗುರುವಿನ ಅತಿಚಾರದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿರುತ್ತೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ಆ ಅತಿಚಾರದ ಫಲವನ್ನು ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮ್ಮ ರಾಶಿಗೆ ಅಥವಾ ಪ್ರತಿಯೊಂದು ರಾಶಿಗೂ ಅನುಗುಣವಾಗಿ ಈ ಗುರುವಿನ ಅತಿಚಾರದಿಂದ ಯಾವ ರೀತಿ ಒಳ್ಳೆಯ ಫಲ ಬರುತ್ತೆ, ಇನ್ನು ಯಾವ ರಾಶಿಗೆ ಗುರುಬಲ ನಷ್ಟ ಆಗುತ್ತೆ ಅನ್ನೋದನ್ನು, ಅಲ್ಲಿ ನೀವು ಈ ಗುರುವಿನ ಅತಿಚಾರದಿಂದ ಲಾಭ ಪಡೆಯುವಂಥ ರಾಶಿಯಲ್ಲಿ ಈ ಮೀನರಾಶಿಯು ಒಂದಾಗಿರುವಂಥದ್ದು ಅದೊಂದು ಸಮಾಧಾನದ ವಿಚಾರ ಆಗಿರುತ್ತೆ. ಅದರ ಹೊರತು ನಿಮಗೆ ಇತರ 6 ಅಥವಾ 7 ಗ್ರಹಗಳು ಈ ತಿಂಗಳಲ್ಲಿ ವಿರುದ್ಧವಾಗುವಂಥ ಘಟನೆಗಳು ಜರುಗುತ್ತವೆ. ಹಾಗಾಗಿ 6 ಅಥವಾ 7 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾದ್ರೆ ನಿಮಗೆ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು, ಅಥವಾ ನಿಮ್ಮ ಒಂದು ಮನಸ್ಸಾಕ್ಷಿಗೆ, ಆತ್ಮಸಾಕ್ಷಿಗೆ ಕೆಲವು ಸವಾಲಾಗುವಂಥ ಘಟನೆಗಳು ಈ ಅಕ್ಟೋಬರ್ ತಿಂಗಳಲ್ಲಿ ನಡೆಯಬಹುದಾಗಿದೆ. ಮೊದಲನೇದಾಗಿ ರವಿ ಅಥವಾ ಸೂರ್ಯನಿಂದ ಗಮನಿಸುವಾಗ ಗ್ರಹರಾಜರಾದಂಥ ಸೂರ್ಯರು, ಭಗವಂತರು ನಿಮಗೆ ಈ ಅಕ್ಟೋಬರ್ನಲ್ಲಿ ವಿರುದ್ಧವಾಗಿಯೇ ಇರ್ತಾರೆ. ಮೊದಲು ಸಪ್ತಮದಲ್ಲಿಯೂ, ಆಮೇಲೆ ಅಷ್ಟಮದಲ್ಲಿಯೂ, ಅಂದರೆ 16ವರೆಗೂ ಕನ್ಯಾ ರಾಶಿಯವರೆಗೂ ನಿಮ್ಮ ರಾಶಿಯಿಂದ ಸಪ್ತಮಕ್ಕೂ, ಆಮೇಲೆ ಅವರೊಂದು ತುಲಾ ಪ್ರವೇಶ ಆಗ್ತಿದ್ದ 17ರಿಂದ ನಿಮಗೆ ಅಲ್ಲಿ ಅಷ್ಟಮದಲ್ಲಿ ಒಂದು ಸೂರ್ಯನ ಒಂದು ಪರಿವರ್ತನೆಗಳು ನಿಮಗೆ ಇರ್ತವೆ. ಹಾಗಾಗಿ ಈ 2 ಸ್ಥಾನಗಳಲ್ಲಿ ನಿಮಗೆ ಸೂರ್ಯನಿಂದ ವೈರುಧ್ಯಗಳು ಬರ್ಬೋದು. ನಿಮಗೆ ಕೌಟುಂಬಿಕ ಕಲಹ, ಪತಿ ಪತ್ನಿಯರ ಮಧ್ಯೆ ಬಾಂಧವ್ಯದ ಕೊರತೆ, ಇನ್ನು ಕೆಲವರಿಗೆ ಇದ್ದಕ್ಕಿದ್ದಂತೆ ಟ್ರಾನ್ಸ್ಫರ್ ಆಗುವಂಥದ್ದು, ಅಥವಾ ನಿಮ್ಮ ಉದ್ಯೋಗದಲ್ಲಿ ಏನಾದರೂ ಕುತ್ತು ಕೆಲವರಿಗೆ ಬರುವಂಥದ್ದು, ಅಥವಾ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ, ಆ ಕಿರುಕುಳಕ್ಕೆ ಬೇಸತ್ತು ಕೆಲವರು ತಮ್ಮ ಒಂದು ಜಾಬನ್ನು ಬಿಡುವಂಥದ್ದು, ಮುಂತಾದ ಹಲವಾರು ಆಕಸ್ಮಿಕವಾದ ಘಟನೆಗಳು ಆಗ್ಬೋದಾಗಿದೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ಆರ್ಥಿಕವಾದ ಪ್ರಯತ್ನಗಳಲ್ಲಿ ಅಲ್ಲಿ ನಿಧಾನಗತಿ ಅಥವಾ ಫೇಲಿಯರ್ಗಳು ಆಗುವಂಥದ್ದು, ಆರೋಗ್ಯದಲ್ಲಿ ಸಹ ಒಂದು ಅಸಮಾಧಾನಕರವಾದ ವಾತಾವರಣ, ಏನಾದರೂ ಒಂದು ತೊಂದರೆ, ಏನಾದರೂ ಒಂದು ಅನಾರೋಗ್ಯದ ಸಮಸ್ಯೆಗಳು ನಿಮಗೆ ಕಾಣ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯಗಳು, ಅಂದರೆ ಹೊಟ್ಟೆ ನೋವು, ಅಜೀರ್ಣನೋ, ಅಲ್ಸರೋ, ಅಥವಾ ಜಾಯಿಂಟ್ ಪೇನೋ, ಶುಗರೋ, BP ಇರ್ಬೋದು, ಅವೆಲ್ಲವೂ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥ ಸಾಧ್ಯತೆ ಬರುತ್ತೆ. ಸೂರ್ಯನ ನಿಮಗೆ ತಿಂಗಳಿಡೀ ಪೂರಕವಾಗಿರೋದಿಲ್ಲ. ಇನ್ನು ಆತನ ಒಂದು 17ರ ಬಳಿಕ ಚಲನ ಹಾಗೆ ನಿಮಗೆ ಆರೋಗ್ಯದಲ್ಲೂ, ಮನಸ್ಸಿನಲ್ಲೂ, ಜೊತೆಗೆ ಹಣದ ಮೇಲೂ ಅಡ್ಡ ಪರಿಣಾಮ ಸೂರ್ಯನ ನಿಮಗೆ ಬೀರ್ಬೋದಾಗಿದೆ ಈ ಅಕ್ಟೋಬರ್ನಲ್ಲಿ. ಆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು. ಇನ್ನು ಸೂರ್ಯನ ಬಳಿಕ ನಾವು ಗಮನಿಸುವಂಥ ಮಂಗಳ ಗ್ರಹವು ಸಹ ಹಾಗೆ ನಿಮಗೆ ಆರಂಭದಲ್ಲಿಯೂ, ಅಷ್ಟಮದಲ್ಲಿಯೂ, ಆಮೇಲೆ ಭಾಗ್ಯಸ್ಥಾನಾಗಿಯೂ ಇರುವಂಥ ಮಂಗಳನು ನಿಮಗೆ ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮರುಕಳಿಸುವಂಥದ್ದು, ಪತಿ ಪತ್ನಿಯರ ಮಧ್ಯೆ ಕಲಹ, ಅಥವಾ ಬಂಧುಗಳ ಜೊತೆಗೆ ಅಥವಾ ಸಹೋದರರ ಜೊತೆ ಕಲಹಗಳು ಆಗುವಂಥದ್ದು, ಅಥವಾ ಇತರರ ನಿಮ್ಮ ವಿರುದ್ಧನೇ ಅವರು ನಿಮ್ಮನ್ನು ಸಂಚಿನಲ್ಲಿ ಸಿಲುಕಿಸಿಕೊಳ್ಳುವಂಥದ್ದು, ನೀವು ಸುಮ್ಮನಿದ್ದರೂ ವಿವಾದಗಳು ನಿಮ್ಮನ್ನು ಆರಿಸಿಕೊಂಡು ಬರುವಂಥದ್ದು, ಮುಂತಾದ ಅಪೂರ್ವವಾದ ಘಟನೆಗಳು ಜರಗಲು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗೋದು. ಮನೆಯಲ್ಲಿಯೂ ನೀವು ವೃತ್ತಿ ಜಾಗದಲ್ಲೂ ಜರಗಬಹುದು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ಆರಂಭದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಪೂರಕವಾಗಿದ್ದಾನೆ. 23ರವರೆಗೂ ಬುಧನ ನಿಮಗೆ ಆಶೀರ್ವಾದ ಚೆನ್ನಾಗಿರುವ ಕಾರಣ ವ್ಯಾಪಾರ, ವೃತ್ತಿ, ಉದ್ಯಮದಲ್ಲಿ ಪ್ರಗತಿಗಳು ಬರ್ತವೆ. ಅನೇಕ ರೀತಿಯ ಪ್ರಯತ್ನಗಳ ಸಫಲತೆ, ಆರ್ಥಿಕವಾದ ಲಾಭಗಳು ಕೆಲವರಿಗೆ ಆಗ್ಬೋದು. ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣದ ಅವಕಾಶಗಳು ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಬುಧನ ನಿಮಗೆ ಅವಕಾಶ ಅಷ್ಟಮದಲ್ಲಿರುವಂಥ ಕಾರಣ ಆತನ ಒಂದು ಅನುಭವ ನಿಮಗೆ 23ರವರೆಗೂ ಶುಭವನ್ನು, ಸುಖವನ್ನು, ಲಾಭವನ್ನು ಕೊಡುವಂಥದ್ದು. ಹಾಗಾಗಿ ಆಶಾದಾಯಕ ಗ್ರಹ ಅಂತ ಹೇಳ್ಬೋದು. ನಿಮಗೆ ಈ ತಿಂಗಳಲ್ಲಿ ಆಶಾದಾಯಕ ಗ್ರಹವಾಗಿ ಬುಧ ಗ್ರಹವು ಬಂದಿದೆ. ಹಾಗೆ ಬುಧನಿಂದ ಆಗುವಂಥ ಉತ್ತಮ ಪರಿಣಾಮವನ್ನು ಗಮನಿಸಿಕೊಳ್ಳಿ.
ಆದರೆ ಆ 24ರಿಂದ ಆತನ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಅದನ್ನು ನಿರಾಸೆ ಆಗುವಂಥ ಘಟನೆಗಳಾಗ್ತವೆ. ಎಷ್ಟು ದಿನ ಚೆನ್ನಾಗಿ ನಡೀತಾ ಇದ್ದ ಒಂದು ವಿಚಾರಗಳು ಅಲ್ಲಿ 24ರ ಬಳಿಕ ಬುಧನ ಒಂದು ಪರಿವರ್ತನೆ ಆಗ್ತಿದ್ದಂತೆ ಅಲ್ಲಿ ನಿಮಗೆ ಆರ್ಥಿಕವಾಗಿ ಕಷ್ಟ ನಷ್ಟ, ಬಂಧುಗಳಲ್ಲಿ ವೈರತ್ಯಗಳು ಬರುವಂಥದ್ದು ಅಥವಾ ಮನೆಯಲ್ಲಿ ಸಹ ಒಂದು ಅಸಮಾಧಾನ ವಾತಾವರಣ, ಯಾವುದೇ ಪ್ರಯತ್ನದಲ್ಲಿ ವಿಫಲತೆಗಳು ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ 24ರ ಬಳಿಕ ಬುಧನ ಆಶೀರ್ವಾದ ನಿಮಗೆ ಇರುವುದಿಲ್ಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ನಿಮಗೆ ಆರಂಭದಲ್ಲಿ ಗುರುವಿನ ಬೆಂಬಲ ಇದ್ದಿರಲಿಲ್ಲ. ಆದರೆ ಈ ಬಾರಿ ನಡೆಯುವಂಥ ಅತಿಚಾರದ ಘಟನೆ, ಅತಿಚಾರದ ಒಂದು ಪ್ರತ್ಯೇಕ ವಿಡಿಯೋನ ಪ್ರಸಾರ ಮಾಡಿದ್ದೇನೆ. ಅದರಲ್ಲಿ ನೀವು ಯಾವ ರಾಶಿಗೆ ಈ ಅತಿಚಾರದಿಂದ ಪ್ರಯೋಜನ ಆಗುತ್ತೆ, ಯಾವ ರಾಶಿಗೆ ನಷ್ಟ, ಗುರುಬಲ ನಷ್ಟ ಆಗುತ್ತೆ ಅನ್ನೋದರ ಸಂಪೂರ್ಣ ವಿವರ. ಅದನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ನೀವು ಅದನ್ನು ವೀಕ್ಷಿಸಿಕೊಳ್ಳಿ. ಈ ಬಾರಿ ನಿಮಗೆ 19ರಿಂದ ತಾತ್ಕಾಲಿಕವಾದ ಗುರುಬಲ ಬರುವಂಥ ರಾಶಿಗಳಲ್ಲಿ ನಿಮ್ಮ ಮೀನರಾಶಿಯು ಒಂದಾಗಿರುತ್ತೆ. ಗುರುಬಲದ ಅನುಕೂಲತೆ ಬಂದಾಗ ಕೆಲವರಿಗೆ ಸ್ಥಾನಮಾನ, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಬರುವಂಥದ್ದು, ಶುಭ ಕಾರ್ಯಗಳ ಸಿದ್ಧತೆ, ಮದುವೆ ಮುಂದೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು, ಅಥವಾ ಮನೆ ಭೂಮಿ ಕೊಳ್ಳುವಂಥ ವಿಚಾರಗಳಿಗೆ ಚಾಲನೆ ಸಿಗ್ಬೋದು. ವಿದ್ಯಾರ್ಥಿಗಳು ಇದ್ದರೆ ಮೀನರಾಶಿಯವರು ಆ ವಿದ್ಯಾರ್ಥಿಗಳಿಗೆ ಈ 19ರಿಂದ ಬರುವಂಥ ಫಲಿತಾಂಶಗಳು ಅವರ ಪರವಾಗಿ ಪೂರಕವಾಗಿರುವಂಥದ್ದು. ಇದಕ್ಕೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಉನ್ನತ ಶಿಕ್ಷಣ ಪಡೆಯಲಿಕ್ಕೆ ಅವಕಾಶಗಳು ಈಗ ಬರುವಂಥದ್ದು. ಈ ರೀತಿ ಹಲವಾರು ಖುಷಿ ಕೊಡುವಂತಹ ಘಟನೆಗಳು 19ರಿಂದ ನಿಮಗೆ ಗುರು ಅನುಗ್ರಹದಿಂದ ಬರಲಿವೆ. ತಾತ್ಕಾಲಿಕವಾಗಿ ಸಿಗುವಂಥ ಪಂಚಮದ ಗುರುವಿನ ಬೆಂಬಲವು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು, ಕೀರ್ತಿಯನ್ನು ಕೊಳ್ಳಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನು ನಿಮಗೆ ತಿಂಗಳಿಡೀ ವಿರುದ್ಧವಾಗೇ ಇರ್ತಾನೆ. 6 ಮತ್ತು 7ರ ಸ್ಥಾನವು ಶುಕ್ರನು ವಿರುದ್ಧ ಫಲವನ್ನು ಕೊಡುವಂಥ ಸ್ಥಾನ. ಹಾಗಾಗಿ ಆರಂಭದಲ್ಲಿ ಆತನು 9ನೇ ತಾರೀಕುವರೆಗೂ ಸಿಂಹದಲ್ಲಿ ಇರುವ ಕಾರಣ ನಿಮಗೆ ಶತ್ರು ಪೀಡೆ, ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಆರ್ಥಿಕ ಮೂಲಗಳಿಗೆ ತೊಂದರೆಗಳು ಬರುವಂಥದ್ದು ಅಥವಾ ಆದಾಯದ ಕೊರತೆ ಬರುವಂಥದ್ದು ಮುಂತಾದ ಆರ್ಥಿಕವಾದ ಏರುಪೇರಿನ ಘಟನೆಗಳು ಆಗುವಂಥದ್ದು. ಆದರೆ ಆತನ ಒಂದು ಪರಿವರ್ತನೆ ಮತ್ತೊಮ್ಮೆ 9ನೇ ತಾರೀಕು ಬೆಳಗ್ಗೆ 10ನೇ ತಾರೀಕು ಆಗುತ್ತೆ. ಆವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ. ಕನ್ಯಾ ರಾಶಿಯಲ್ಲಿ ಬಂದಾಗಲೂ ಅಷ್ಟೇ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿರುವ ಕಾರಣ ಅನೇಕ ರೀತಿಯ ಕಲಹವಾಗುವುದಾಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ಇದು ಪ್ರೇಮಿಗಳ ಮಧ್ಯೆ ಕಲಹಗಳು ಬರುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ವಿಘ್ನ, ಅಡೆತಡೆಗಳು, ವಿಳಂಬಗಳು ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಣುವಂಥದ್ದು ಮುಂತಾದ ಹಲವಾರು ಅಶುಭವಾದ ಅದು ಘಟನೆಗಳು ಶುಕ್ರನಿಂದ ಆಗ್ಬೋದು. ಆರಂಭದಲ್ಲೂ ಅಷ್ಟೇ, ಜೊತೆಗೆ 10ನೇ ತಾರೀಕು ಬಳಿಕ ಶುಕ್ರನ ವಿರುದ್ಧವಾಗಿ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಶನಿ ಮಹಾರಾಜರ ವಿಚಾರ ಆಗಲೇ ಗೊತ್ತಿರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಶನಿ ಮಹಾರಾಜ ಸ್ಥಿತರಾಗಿದ್ದಾರೆ. ಆದರೆ ಇವರಿಗೆ ಈಗ ಇರುವಂತಹ ತಾತ್ಕಾಲಿಕ ವಕ್ರಗತಿಯ ಕಾರಣವಾಗಿ ಆ ವಕ್ರಗತಿಯಿಂದಾಗಿ ನಿಮ್ಮ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮಗಳಿಲ್ಲ. ಸಾಂಕೇತಿಕವಾದ ಕೆಲವು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಆಗ್ಬೋದಾಗಿದೆ ಶನಿ ಮಹಾರಾಜರಿಂದ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದರೆ ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ನಷ್ಟದಲ್ಲಿ ಇರುವಂಥ ರಾಹು ನಿಮಗೆ ನಷ್ಟವನ್ನು, ಕಷ್ಟವನ್ನು ಕೊಡಬಲ್ಲನಾಗಿದ್ದಾನೆ. ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಕೊನೆ ಕ್ಷಣದಲ್ಲಿ ರದ್ದು ಅಥವಾ ಕ್ಯಾನ್ಸಲೇಷನ್ ಆಗುವಂಥ ಮುಂತಾದ ಘಟನೆಗಳು ಜರುಗುತ್ತವೆ. ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹಾಗಾಗಿ ಆ ಬಗ್ಗೆ ಮುನ್ನೆಚ್ಚರಿಕೆ ರಾಹುವಿನಿಂದ ನಿಮಗೆ ಕೊಟ್ಟಲ್ಪಟ್ಟಿದೆ. ಇನ್ನು ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ತಿಂಗಳಿಡೀ ಪೂರಕವಾಗಿರ್ತಾನೆ. ಅವರು 1.5 ವರ್ಷಕ್ಕೂ ಒಮ್ಮೆ ಅಷ್ಟೇ ರಾಶಿಯನ್ನು ಬದಲಿಸ್ತಾರೆ ರಾಹು ಕೇತುಗಳು. ಹಾಗಾಗಿ ಈಗ ಸದ್ಯಕ್ಕೆ ಅವರ ಪರಿವರ್ತನೆ ಇರುವುದಿಲ್ಲ. ಹಾಗೆ ಕೇತು ಸಹ ನಿಮಗೆ ಈಗ ಪೂರಕವಾಗಿದ್ದಾನೆ. ಷಷ್ಠದಲ್ಲಿರುವಂಥ ಕೇತು ಶತ್ರು ನಾಶಕಾರಕನು, ಧ್ಯಾನದಾಯಕನು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿಯನ್ನು ಕೊಂಡಬರನಾಗಿದ್ದಾನೆ. ಅನೇಕ ರೀತಿಯ ಪೆಣ್ಣಿಗೆ ಕೆಲಸ ಕಾರ್ಯಗಳಿಗೆ ಕೈಗೂಡಿಸಲಿಕ್ಕೆ ಅಲ್ಲಿ ಒಂದು ಕೇತುವಿನ ಬೆಂಬಲ ನಿಮಗೆ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಈ ಸೂರ್ಯನಿಂದ ಆರಂಭಿಸಿ ನಿಮಗೆ ರಾಹು ಕೇತುಗಳವರೆಗೆ ಜರುಗುವಂಥ ಒಂದು ಗ್ರಹಗಳ ಬೆಂಬಲ ಈ ಅಕ್ಟೋಬರ್ ತಿಂಗಳಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಸಂಕ್ಷಿಪ್ತವಾದ ವಿವರವನ್ನು ನೋಡಿದ್ದಾಗಿದೆ. ಇದನ್ನು ನಾವು ಗಮನಿಸುವಂಥದ್ದು ಚಂದ್ರನ ಬೆಂಬಲ ಇರುವಂತಹ ದಿನಗಳು. ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳು ವಿರುದ್ಧವಾಗಿ ಅದನ್ನು ಗಮನಿಸಿಕೊಳ್ಳ. 2 ದಿನಕ್ಕೂ ಚಂದ್ರನ ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ ಅದು ಆ ಗೋಚಾರದಲ್ಲಿ ಚಂದ್ರನ ಗೋಚಾರವು ತುಂಬ ಕ್ಷಿಪ್ರವಾಗಿ ಆಗಲಿದೆ. ಅದನ್ನು ಗಮನಿಸುವಂಥದ್ದು. ಆರಂಭದ ಅಕ್ಟೋಬರ್ 1, 2, 3 ನಿರಂತರವಾಗಿ 3 ದಿನಗಳು ಅಂದರೆ ಕರ್ಮಸ್ಥಾನ ಲಾಭಸ್ಥಾನದಲ್ಲಿ ಚಂದ್ರನಿದ್ದಾನೆ. ಹಾಗಾಗಿ 1, 2, 3ರಂದು ನಿಮಗೆ ವಿಶೇಷವಾದ ಲಾಭವು, ಜಯವು, ಸುಖ ಬರಲಿದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು, ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶಗಳು, ಜೊತೆಗೆ ನಿಮ್ಮ ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಅಥವಾ ಸಕ್ಸಸ್ ರೇಟ್ಗಳು ಬಹಳ ಚೆನ್ನಾಗಿರುವಂಥ ಅವಕಾಶ ಆರಂಭದ ದಿನಗಳಲ್ಲಿ ಬರುತ್ತೆ 1, 2, 3ರಲ್ಲಿ. ಇನ್ನು 4, 5 ಮಿಶ್ರ ಫಲಗಳ ಸೂಚನೆ. 4, 5ರಲ್ಲಿ ನಿಮಗೆ ನಷ್ಟ ಕಷ್ಟಗಳ ಸಾಧ್ಯತೆ, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಯಾವುದೇ ನಿಮ್ಮ ಖರೀದಿಗಳಲ್ಲಿ ಅಥವಾ ಯಾವುದೇ ರೀತಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟದ ಒಂದು ಸೂಚನೆ ಕಂಡುಬರುತ್ತೆ. ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ ಈ ಒಂದು 4, 5ರಲ್ಲಿ. ಆ ಬಳಿಕ ಮತ್ತೆ 6, 7 ನಿಮ್ಮ ಪಾಲಿಗೆ ಉತ್ತಮ ದಿನ. 6, 7ರಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಮಿತ್ರರು ಬಂಧುಗಳ ಜೊತೆಗೆ ಸೇರುವಂಥ ಅವಕಾಶ ಮುಂತಾದ ಭಾಳ ಚೆನ್ನಾಗಿ ಬರುತ್ತೆ. ಇನ್ನು 8, 9 ಮಿಶ್ರ ಫಲಗಳ ಸೂಚನೆ. 8, 9ರಲ್ಲಿ ನಷ್ಟ ಕಷ್ಟಗಳ ಸಾಧ್ಯತೆ, ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಷ್ಟ ಕಷ್ಟಗಳು, ಪ್ರಯಾಣದಲ್ಲಿ ವೈಫಲ್ಯಗಳು ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆಗಳು 8, 9ರಲ್ಲಿ ಬರುತ್ತೆ. 10, 11 ಹಾಗೆ ಅಷ್ಟೊಂದು ಉತ್ತಮವಾಗಿಲ್ಲ. 10, 11ರಲ್ಲಿ ಹಾಗೆ ಅನೇಕ ರೀತಿಯ ಏರುಪೇರಿನ ಘಟನೆಗಳಾಗುವಂಥ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ 10, 11ರಲ್ಲಿ ಜರುಗ್ಬೋದು. ಆದರೆ ಆರ್ಥಿಕವಾಗಿ ಸ್ವಲ್ಪ ಪ್ರಯೋಜನಗಳು 10, 11ರಲ್ಲಿ ಆಗುತ್ತೆ.
ಆದರೆ ವೈಯಕ್ತಿಕವಾಗಿ ಸ್ವಲ್ಪ ಬೇರುಪೇರಿನ ಘಟನೆ ಆಗುತ್ತೆ. ಆರ್ಥಿಕವಾಗಿ ಆಕಸ್ಮಿಕ ಲಾಭ, ಧನ ಲಾಭ ಆಗುವಂಥ ಘಟನೆಗಳು 10-11ರಲ್ಲಿ ಆಗುತ್ತೆ. ಇನ್ನು 12-13 ಸಾಮಾನ್ಯ ದಿನ, ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಈ ಆರ್ಥಿಕವಾಗಿ ಉತ್ತಮ ಬಂದಿರುತ್ತೆ. ವೈಯಕ್ತಿಕ ಜೀವನ ಸ್ವಲ್ಪ ಮಿಶ್ರ ಫಲಗಳು ಕಂಡುಬರ್ಬೋದು 12-13ರಲ್ಲಿ. 14-15-16 ನಿಮ್ಮ ಪಾಲಿಗೆ ಮಿಶ್ರ ಫಲಗಳ ಸೂಚನೆ. 14-15-16ರಲ್ಲಿ ಯಾರಾದರೂ ನಿಮ್ಮ ಒಂದು ವಿರೋಧಿಗಳ ಜೊತೆಗೆ ಮಾತಿನ ಚಕಮಕಿ, ಬಂಧುಗಳ ವಿರೋಧಿಗಳಂತೆ ವರ್ತನೆ ಮಾಡುವಂಥದ್ದು, ಯಾವುದೇ ಪ್ರಯತ್ನಗಳಲ್ಲಿ ವೈಫಲ್ಯಗಳು ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ನಿಮಗೆ ಅವಮಾನಕರ ಘಟನೆಗಳು ಆಗುವಂಥದ್ದು ಅಥವಾ ಇತರರು ನಿಮ್ಮ ವಿರುದ್ಧ ಸಂಚಲನ ಮಾಡುವಂಥ ಘಟನೆ 14-15-16ರಲ್ಲಿ ಜರುಗುತ್ತೆ. ಇನ್ನು 17-18 ನಿಮ್ಮ ಪಾಲಿಗೆ ಉತ್ತಮ ದಿನ. ಜಯ, ಸುಖ, ಲಾಭ, ಯಶಸ್ಸು, ಕೀರ್ತಿ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ. ಜೊತೆಗೆ ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಂಧುಗಳ ಮಿತ್ರರ ಸಹಾಯಗಳು ಸಿಗಲಿದೆ. ದೂರ ಪ್ರಯಾಣದಲ್ಲಿ ಯಶಸ್ಸು ಸಿಗಲಿದೆ. ಅವೆಲ್ಲ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು 17-18. 19-20 ಹಾಗೆ ನಿಮ್ಮ ಪಾಲಿಗೆ ಉತ್ತಮ ದಿನ. ಸುಖ, ಶಾಂತಿ, ನೆಮ್ಮದಿ, ಸೌಭಾಗ್ಯವನ್ನು ಕೊಡುವಂಥ ಅವಕಾಶಗಳು ಬರಲಿವೆ. ಸಪ್ತಮದ ಚಂದ್ರನು ಎಲ್ಲ ಇಷ್ಟಾರ್ಥಗಳ ಪೂರಕನಾಗಿರ್ತಾನೆ. ಜೊತೆಗೆ ಕೌಟುಂಬಿಕವಾಗಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅವಕಾಶಗಳು 19-20ರಲ್ಲಿ ಬರಲಿವೆ. ವ್ಯಾಪಾರ ಉದ್ಯಮಿಗಳು ಸಹ ಉತ್ತಮದ ಅವಕಾಶ. 21, 22, 23 ಮಿಶ್ರ ಫಲಗಳ ಸೂಚನೆ. ಚಂದ್ರನಲ್ಲಿ ವೈರುಧ್ಯವಾಗಿ ನಿಮಗೆ 8ನೇದಲ್ಲಿರುವ ಕಾರಣ ಆರೋಗ್ಯ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ದೂರ ಪ್ರಯಾಣದಲ್ಲಿ ಎಲ್ಲ ನಿಮಗೆ ವ್ಯತ್ಯಾಸಗಳಾಗುವಂಥದ್ದು, ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ಅಡೆತಡೆಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗುವಂಥ ಸಾಧ್ಯತೆ ಬರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. 24, 25ರ ಬಳಿಕ 26, 27, 28 ನಿರಂತರವಾಗಿ ನಿಮಗೆ ಉತ್ತಮ ಫಲ. 26, 27, 28 3 ದಿನಗಳು ನಿಮಗೆ ಚಂದ್ರನು ಪೂರಕವಾಗಿ ಬರ್ತಾನೆ. ಕರ್ಮಸ್ಥಾನ ಆಗಿರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಜಯವನ್ನು ಕೊಂಡಿದ್ದಾನೆ. ಯಾವುದೇ ಕೆಲಸ ಕಾರ್ಯಗಳು ಸಿದ್ಧಿಯಾಗಲಿವೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಯಾವುದೇ ರೀತಿಯ ಕೊಡುಕೊಳ್ಳಿಕೆ, ಒಪ್ಪಂದ, ಸಹಿ ಮಾಡುವಂಥದ್ದು, ಅಗ್ರಿಮೆಂಟು, ಶುಭ ಕಾರ್ಯಗಳು ಮಾಡಲಿಕ್ಕೆ ಈ 26, 27, 28 ನಿಮಗೆ ಚಂದ್ರನ ಬೆಂಬಲ ಇರುವಂಥ ಅಪೂರ್ವದ ಅವಕಾಶ. ಇನ್ನು ಕೊನೆಯ ದಿನಗಳು ನಿಮಗೆ 2 ದಿನಗಳಲ್ಲಿ ವಿಶೇಷವಾಗಿ 29, 30 ನಿಮ್ಮ ಪಾಲಿಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡುವಂಥದ್ದು. ಅಲ್ಲಿ ಲಾಭಸ್ಥಾನದಲ್ಲಿ ಬಂದಂಥ ಚಂದ್ರನು ಯಶಸ್ಸನ್ನು, ಕೀರ್ತಿಯನ್ನು ಕೊಳ್ಳಿದ್ದಾನೆ. ಪ್ರಯತ್ನದಲ್ಲಿ ಸಫಲತೆ ಇದೆ. ವ್ಯಾಪಾರಿಗಳಿಗೆ ಪ್ರಗತಿ, ಉದ್ಯಮದಲ್ಲಿ ಸಹ ಹೆಚ್ಚಿನ ಒಂದು ಮುನ್ನಡೆ ಬರಲಿದೆ 29, 30. ಇನ್ನು ಕೊನೆಯ ದಿನ ಸಾಮಾನ್ಯ ಫಲ 31ರಂದು ಸಾಮಾನ್ಯ ಫಲ. ಹಣಕಾಸಿಗೆ ಸಂಬಂಧಪಟ್ಟು ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ನಿಮಗೆ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಪ್ರತ್ಯೇಕವಾಗಿ ವಿವರಣೆ ಮಾಡಿದ್ದೇನೆ. ಆ ಪ್ರತ್ಯೇಕವಾದ ಚಂದ್ರನ ದಿನಗಳನ್ನು ಮತ್ತೆ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇವತ್ತು ಯಾವ ರೀತಿ ಗ್ರಹ ಬಲಗಳು ಇಲ್ಲದೇ ಇದ್ದ ಸಮಯದಲ್ಲಿ ಕೇವಲ ಚಂದ್ರನ ಬಲದಿಂದಲೇ ಕೆಲವೊಂದು ಕೆಲಸ ಕಾರ್ಯಗಳು ಉತ್ತಮವಾಗಿ ಆಗುತ್ತೆ. ಆಗ ಅಂಥ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಯಾಕಂದರೆ ನಿಮಗೆ ಈ ತಿಂಗಳಲ್ಲಿ ಗುರು ಬಲದ ಕೊರತೆ, ಶನಿ ಬಲದ ಕೊರತೆ, ರಾಹು ಕೇತುಗಳ ಬಲದ ಕೊರತೆ ಕೆಲವೊಮ್ಮೆ ಕಾಡ್ಬೋದಾಗಿದೆ. ಕೇತು ನಿಮಗೆ ಪೂರಕವಾಗಿರುವ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಧನಲಾಭ, ಶತ್ರುಗಳ ನಾಶ, ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಮುಂತಾದೆಲ್ಲ ಶುಭ ಫಲಗಳು ಕೇತುವಿನಿಂದ ಕೆಲವೊಮ್ಮೆ ಆಗ್ಬೋದಾಗಿದೆ. ಚಂದ್ರನು ಇಷ್ಟು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಂಡು ಸುಮಾರು 17 ದಿನಾಂಕಗಳು ಚಂದ್ರ ನಿಮಗೆ ಉತ್ತಮ ಫಲವನ್ನು ಕೊಂಡಿದ್ದಾನೆ. ಇನ್ನು ಈ ತಿಂಗಳಲ್ಲಿ ಮೀನರಾಶಿಯವರು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಗಮನಿಸಿದರೆ ನೀವು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುವಿನ ಸಂಕೇತ ಆಗಿರುತ್ತೆ. ಕೇತು ನಿಮಗೆ ತಿಂಗಳು ಪೂರ್ತಿ ಪೂರಕವಾಗಿ ಮಿಶ್ರವಾದ ಬಣ್ಣ ಸಂಖ್ಯೆ 7 ನಂಬರ್ 7 ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಎಲ್ಲೋ ಅಥವಾ ಹಳದಿ ಬಣ್ಣ ಅದು ಗುರುವಿನ ಸಂಕೇತ. ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ನಂಬರ್ 3 ಗುರುವಿನ ಸಂಕೇತವಾಗಿರೋ ನಂಬರ್ 3 ಮತ್ತು ಆ ಒಂದು ಬಣ್ಣಗಳನ್ನು ನೀವು ಬಳಸ್ಕೊಳ್ಳುವಂಥದ್ದು ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳು ಅಲ್ಲಿ ಕೇತುವಿನಿಂದ ಮಿಶ್ರ ಫಲಗಳ ಒಂದು ಸೂಚನೆ ಸಿಗಲಿದೆ. ಎಲ್ಲೋ ಅಥವಾ ಹಳದಿ ಬಣ್ಣ 18ರವರೆಗೆ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 18ರವರೆಗೆ ಬಳಸ್ಕೊಳ್ಳುವಂಥದ್ದು ಗುರುವಿನ ಬೆಂಬಲ. ಗ್ರೀನ್ ಅಥವಾ ಹಸಿರು ಬಣ್ಣ ನಿಮಗೆ ಬುಧನ ಸಂಕೇತವಾಗಿರುತ್ತೆ. 24ರವರೆಗೆ ನಿಮಗೆ ಬುಧನ ಬೆಂಬಲ ಇರುವ ಕಾರಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಅಲ್ಲಿ 24ರವರೆಗೆ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಕೇತುವಿನ ಸಂಕೇತ ಎಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 18ರ ನಂತರ ಬಳಸ್ಕೊಳ್ಳುವಂಥದ್ದು, ಅಂದರೆ 19ರಿಂದ ಬಳಸಿಕೊಳ್ಳುವಂಥದ್ದು. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಇದನ್ನು 24ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಸುಮಾರು 17 ಡೇಟ್ಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಿಗಲಿದೆ. ಆವಾಗ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ಆವಾಗ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ಮೀನರಾಶಿಯವರಿಗೆ ಈ ಎಲ್ಲ ಗ್ರಹಗಳು ಅಕ್ಟೋಬರಲ್ಲಿ ಯಾವ ರೀತಿ ಫಲಿತಾಂಶ ಕೊಡಲಿದೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಅಲ್ಲಿ ಹೆಚ್ಚಿನ ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾದ ಕಾರಣ ಆ ಗ್ರಹಗಳ ವೈರುಧ್ಯ ನಿವಾರಣೆಗೆ, ದೋಷ ನಿವಾರಣೆಗೆ ಏನು ಮಾಡೋದಂದರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಅಲ್ಲಿ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹ ಸ್ವಾಮಿ, ದೇವಿ ಅಥವಾ ಅಮ್ಮನವರ ಭಕ್ತಿ, ವಿಷ್ಣು ಅಥವಾ ನಾರಾಯಣ ಅಥವಾ ಶಂಕರ ಸ್ವರೂಪವನ್ನು ರಂಗನಾಥ, ವೆಂಕಟೇಶ್ವರ ಸ್ವರೂಪದಲ್ಲೂ ಭಕ್ತಿ ಮಾಡುವಂಥದ್ದು, ತಾಯಿ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ಸ್ವರೂಪದಲ್ಲೂ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂಥ ಯಾವುದೇ ರೀತಿಯ ದೇವರುಗಳ ಸಂದರ್ಶನ, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡುವಂಥದ್ದು ಮುಂತಾದ ಹಲವಾರು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವರುಗಳ ಸಂದರ್ಶನ ಮಾರ್ಗ, ದಾನ ಮಾರ್ಗಗಳಿಂದ ನಿಮಗಿರತಕ್ಕಂಥ 6 ಅಥವಾ 7 ಗ್ರಹಗಳ ದೋಷದ ನಿವಾರಣೆಯನ್ನು ಮಾಡ್ಕೋಬೋದಾಗಿದೆ. ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸೋಕ್ಕೆ ಮತ್ತೊಮ್ಮೆ ಧನ್ಯವಾದಗಳು.
ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.